ವೀಕ್ಷಕರೇ, ಕನಸಿನ ಪಯಣಕ್ಕೆ ಸ್ವಾಗತ. ಜನವರಿ 10, 2026ರಂದು ಗದಗ ಜಿಲ್ಲೆಯ ಶಿಲ್ಪಕಲೆಗಳ ನಾಡು ಲಕ್ಕುಂಡಿಯಲ್ಲಿ ದೊರೆತ ನಿಧಿಯು ಇಡೀ ದೇಶವನ್ನೇ ಲಕ್ಕುಂಡಿಯತ್ತ ತಿರುಗಿ ನೋಡುವಂತೆ ಮಾಡಿದೆ. ನಮ್ಮ ಈ ನಾಡು ಪ್ರಾಚೀನ ಕಾಲದಿಂದಲೂ ಶತಶತಮಾನಗಳಿಂದಲೂ ಅತ್ಯಂತ ಶ್ರೀಮಂತ ಮತ್ತು ಸಮೃದ್ಧ ನಾಡಾಗಿತ್ತು ಎಂಬುದಕ್ಕೆ ಸಾವಿರಾರು ಸಾಕ್ಷಿಗಳು ಇತಿಹಾಸದ ಪುಟಗಳಲ್ಲಿ ಹಾಗೂ ನಮ್ಮ ಕಣ್ಣೆದುರಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿವೆ. ಇತಿಹಾಸದ ಪುಟಗಳಲ್ಲಿ ಐತಿಹಾಸಿಕವಾದ ಗ್ರಾಮ ಲಕ್ಕುಂಡಿ. ಲಕ್ಕುಂಡಿಯಲ್ಲಿ ಇವತ್ತು ಪದೇ ಪದೇ ನಿಧಿಯು ಸಿಗುತ್ತಿದ್ದು, ಇದರ ರೋಚಕ ಇತಿಹಾಸ ಬಗೆದಷ್ಟು ಕುತೂಹಲಕಾರಿಯಾಗಿದೆ. ಲಕ್ಕುಂಡಿಯನ್ನು ಚಿನ್ನದ ಹುಂಡಿ, ನಿಧಿಯ ನಾಡು, ಬಂಗಾರದ ಖನಿಜ ಎಂಬುದಾಗಿ ಹೇಳಬಹುದು. ಯಾಕೆಂದರೆ ಇಲ್ಲಿನ ಮಣ್ಣಿನ ಪ್ರತಿ ಕಣಕಣದಲ್ಲಿಯೂ ಚಿನ್ನದ ಸ್ಪರ್ಶವಾಗಿದೆ. ಕೇವಲ ನಿಧಿಯು ಅಷ್ಟೇ ಅಲ್ಲದೆ ಲಕ್ಕುಂಡಿಯು ದೇವಾಲಯಗಳ ಸ್ವರ್ಗವಾಗಿದೆ. ವಿವಿಧ ಕಾಲಘಟ್ಟಗಳಲ್ಲಿ ರಾಜ್ಯ ಮಹಾರಾಜರಿಂದ ನಿರ್ಮಿಸಲ್ಪಟ್ಟ ಜೈನ ಮತ್ತು ಹಿಂದೂ ದೇವಾಲಯಗಳು ಆಗಿನ ಕಾಲದ ಲಕ್ಕುಂಡಿಯ ಗತ ವೈಭವವನ್ನು ಸಾರಿ ಹೇಳುತ್ತವೆ. ಶಾಸನಗಳ ಪ್ರಕಾರ ಲಕ್ಕುಂಡಿಯನ್ನು ಲೋಕಿಗುಂಡಿ ಎನ್ನಲಾಗುತ್ತಿದ್ದು, 1000 ವರ್ಷಗಳ ಹಿಂದೆ ಈ ಗ್ರಾಮ ಪ್ರಮುಖ ನಗರವಾಗಿತ್ತು. ಶಿಲ್ಪ ಮುಕುಟ ಮನೆಯೆಂದು ಹೆಸರುವಾಸಿಯಾದ ಲಕ್ಕುಂಡಿಯಲ್ಲಿ ಚಾಲುಕ್ಯ, ಹೊಯ್ಸಳ, ವಿಜಯನಗರ ಕಾಲದ ಪ್ರಾಚೀನ ದೇವಾಲಯಗಳು ಶಿಲ್ಪಕಲಾ ನೈಪುಣ್ಯತೆಯನ್ನು ಸಾರಿ ಹೇಳುತ್ತವೆ. ಇವತ್ತು ರಿತ್ತಿ ಎಂಬುವರ ಮನೆಯಲ್ಲಿ ದೊರೆತ ಸುಮಾರು 465 ಗ್ರಾಂದಷ್ಟಿರುವ ಚಿನ್ನವಷ್ಟೇ ಅಲ್ಲದೆ ಈ ಹಿಂದೆಯೂ ಸಾಕಷ್ಟು ಪುರಾತನ ಕಾಲದ ವಸ್ತುಗಳು ದೊರೆತಿವೆ. ಯಾವಾಗ ಈ ರೀತಿಯ ಬೆಲೆಬಾಳುವ ವಸ್ತುಗಳು ಲಕ್ಕುಂಡಿಯಲ್ಲಿ ಸಿಗಲು ಪ್ರಾರಂಭಿಸಿದವೋ ಅಂದಿನಿಂದ ಜನರ ಕುತೂಹಲಕಾರಿಯಾದ ಚಿತ್ತ ಲಕ್ಕುಂಡಿಯ ಇತಿಹಾಸವನ್ನು ತಿಳಿದುಕೊಳ್ಳಲು ಹರಿಯಲಾರಂಭಿಸಿತು. ಲಕ್ಕುಂಡಿಯಲ್ಲಿ ಪದೇ ಪದೇ ನಿಧಿಯು ಸಿಗುವುದಕ್ಕೆ ಕಾರಣಗಳನ್ನು ನೋಡುವುದಾದರೆ, ಚಾಲುಕ್ಯರು ತಮ್ಮ ರಾಜ್ಯವನ್ನು ಬಿಟ್ಟು ಲಕ್ಕುಂಡಿಯಲ್ಲಿ ಟಂಕಸಾಲೆ ಸ್ಥಾಪನೆ ಮಾಡಿದರು. ಇಲ್ಲಿ ತಯಾರಾದ ನಾಣ್ಯಗಳನ್ನು ಲೋಕಿ ಗದ್ಯಾನ ಎಂಬುದಾಗಿ ಕರೆಯಲಾಗುತ್ತಿತ್ತು. ಒಂದು ನಾಣ್ಯಕ್ಕೆ ಅದು ತಯಾರಾದ ಗ್ರಾಮದ ಹೆಸರನ್ನೇ ಇಡಬೇಕೆಂದರೆ ಆ ಗ್ರಾಮದ ವೈಭವ ಮತ್ತು ಮಹತ್ವ ಸ್ಪಷ್ಟವಾಗಿದೆ. ಅತ್ಯಂತ ಪರಿಶುದ್ಧವಾದ ಚಿನ್ನದಿಂದ ಮಾಡಲ್ಪಟ್ಟಿರುವ ನಾಣ್ಯಗಳು. ಬೇರೆ ರಾಜ್ಯಗಳಿಂದ ಲಕ್ಕುಂಡಿಯು ದಾಳಿಗೆ ಒಳಪಟ್ಟಾಗ ಅಲ್ಲಿನ ಜನ ತಮ್ಮ ಮನೆಯ ಗೋಡೆ ಮತ್ತು ಇತರ ಸ್ಥಳಗಳಲ್ಲಿ ನಾಣ್ಯಗಳನ್ನು, ಬೆಲೆಬಾಳುವ ಅಮೂಲ್ಯ ವಸ್ತುಗಳನ್ನು ಇಟ್ಟಿರುವುದು ಇವತ್ತು ನಿಧಿಯ ದೊರೆಯುವಿಕೆಗೆ ಕಾರಣವಾಗಿರಬಹುದು. ವೀಕ್ಷಕರೇ, ಚಾಲುಕ್ಯರು ತಮ್ಮ ರಾಜ್ಯವನ್ನು ಬಿಟ್ಟು ಲಕ್ಕುಂಡಿಯಲ್ಲೇ ಟಂಕಸಾಲೆ ನಿರ್ಮಿಸುವುದಕ್ಕೆ ಕಾರಣವೇನು? ಅಷ್ಟಕ್ಕೂ ಲಕ್ಕುಂಡಿಯಲ್ಲಿ ಪರಿಶುದ್ಧವಾದ ಚಿನ್ನ ದೊರೆಯುತ್ತಾ ಎಂಬ ಹಲವು ಪ್ರಶ್ನೆಗಳು ಕಾಡಬಹುದು. ಗದಗ ಜಿಲ್ಲೆಯಲ್ಲಿ ಹೊಸಪೇಟೆ, ಕಪ್ಪತ್ತಗುಡ್ಡ ಮತ್ತು ಡಂಬಳ ಪ್ರದೇಶಗಳು ಪುರಾತನ ಕಾಲದಿಂದಲೂ ಚಿನ್ನದ ಅದಿರು ಹೊಂದಿರುವ ಪ್ರದೇಶಗಳಾಗಿದ್ದು, ಲಕ್ಕುಂಡಿ ಸಮೀಪವಿರುವ ಈ ಭಾಗಗಳಿಂದ ಕಚ್ಚಾ ಚಿನ್ನವನ್ನು ತಂದು ಶುದ್ಧ ಚಿನ್ನವನ್ನಾಗಿ ಮಾರ್ಪಡಿಸಲು ಭೌಗೋಳಿಕವಾಗಿ ಸೂಕ್ತ ಸ್ಥಳವೆಂದು ಭಾವಿಸಿದ್ದರು ಮತ್ತು ಸೂಕ್ತ ಹಾಗೂ ಸುರಕ್ಷಿತ ಸ್ಥಳವಾಗಿತ್ತು ಕೂಡ. ಆರ್ಥಿಕ ಮತ್ತು ವ್ಯಾಪಾರ ಕೇಂದ್ರವಾಗಿದ್ದ ಲಕ್ಕುಂಡಿಯ ಲೋಕಿ ಗದ್ಯಾನ ನಾಣ್ಯಗಳು ಪರಿಶುದ್ಧ ಚಿನ್ನದಿಂದಾಗಿ ತುಂಬ ಮಹತ್ವವನ್ನು ಪಡೆದಿದ್ದವು. ಲಕ್ಕುಂಡಿಯ ಇತಿಹಾಸವನ್ನು ನೋಡುವಾಗ ಮಹಾಸಾಧ್ವಿ ಅತ್ತಿಮಬ್ಬೆಯ ಕುರಿತು ವಿವರಣೆ ನೀಡಿಲ್ಲವಾದರೆ ಲಕ್ಕುಂಡಿಯ ಇತಿಹಾಸ ಅಪೂರ್ಣವೆಂದೇ ಹೇಳಬಹುದು. ಅತ್ತಿಮಬ್ಬೆಯ ದಾನದಿಂದಾಗಿ ಇವತ್ತು ಲಕ್ಕುಂಡಿಯ ಮಣ್ಣಿನಲ್ಲಿ ಚಿನ್ನ ಮತ್ತು ಅಮೂಲ್ಯ ರತ್ನಗಳು ದೊರೆಯುತ್ತಿವೆ. ಅತ್ತಿಮಬ್ಬೆಯು ದಾನ ಮಾಡಿದ ಚಿನ್ನ ಸಾಮಾನ್ಯವಾದುದಲ್ಲ ವೀಕ್ಷಕರೇ. ಟನ್ ಗಂಟಲೆ ಚಿನ್ನವನ್ನು ಅಲ್ಲಿನ ವಿದ್ವಾಂಸರಿಗೆ, ಗುರುಗಳಿಗೆ ಮತ್ತು ಜನರಿಗೆ ದಾನವಾಗಿ ನೀಡಿದ್ದು ಇವತ್ತು ನಿಧಿಯ ದೊರೆಯುವಿಕೆಗೆ ಕಾರಣವಾಗಿರಬಹುದು. ಅತ್ತಿಮಬ್ಬೆಯು ಲಕ್ಕುಂಡಿಯಲ್ಲಿ ಜೈನ ಬಸದಿ ನಿರ್ಮಿಸಿ 1500 ಚಿನ್ನದ ಜಿನ ವಿಗ್ರಹಗಳನ್ನು ಮಾಡಿಸಿ ಅಲ್ಲಿನ ಜೈನ ಭಕ್ತರಿಗೆ ಮತ್ತು ವಿದ್ವಾಂಸರಿಗೆ ವಿತರಿಸಿದಳು. 1500 ಚಿನ್ನದ ವಿಗ್ರಹಕ್ಕೆ ಟನ್ ಗಂಟಲೆ ಚಿನ್ನ ಬಳಕೆಯಾಗಿದ್ದು, ಅತ್ತಿಮಬ್ಬೆಯ ಹೃದಯ ಶ್ರೀಮಂತಿಕೆ ಸಲುವಾಗಿ ಇತಿಹಾಸದಲ್ಲಿ ದಾನ ಚಿಂತಾಮಣಿ ಎಂಬ ಬಿರುದು ನೀಡಿ ಗೌರವಿಸಲಾಗುತ್ತದೆ ಮತ್ತು ಸ್ಮರಿಸಲಾಗುತ್ತದೆ. 11ನೇ ಶತಮಾನದ ಕಲ್ಯಾಣ ಚಾಲುಕ್ಯ ಅರಸ ಅಹಮಲ್ಲ ದೇವನ ಕಾಲದಲ್ಲಿದ್ದ ಅತ್ತಿಮಬ್ಬೆಯು ದೇವಾಲಯಗಳನ್ನು ಕಟ್ಟಿಸಿರುವುದು ಅಷ್ಟೇ ಅಲ್ಲದೆ ಮಹಾಕವಿ ರನ್ನನ ಅಜಿತ ಪುರಾಣ ಕಾವ್ಯಕ್ಕೆ ಪ್ರೋತ್ಸಾಹ ನೀಡಿದರು. ಕವಿ ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಬರೆಯಿಸಿ ಅವುಗಳನ್ನು ವಿದ್ವಾಂಸರಿಗೆ ಮತ್ತು ಜೈನ ಗುರುಗಳಿಗೆ ದಾನವಾಗಿ ನೀಡಿದರು. ಲಕ್ಕುಂಡಿಯಲ್ಲಿ ನೋಡಬಹುದಾದ ಪ್ರಮುಖ ರಚನೆಗಳೆಂದರೆ ಕಾಶಿ ವಿಶ್ವೇಶ್ವರ ದೇವಾಲಯ, ಬ್ರಹ್ಮಜಿನಾಲಯ, ಮೆಟ್ಟಿಲುಬಾವಿ ಹಾಗೂ ನನ್ನೇಶ್ವರ ದೇವಾಲಯ.
ಗದಗ ಜಿಲ್ಲೆಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಲಕ್ಕುಂಡಿಯಲ್ಲಿ ಕಲ್ಯಾಣಿ ಎಂದು ಕರೆಯಲ್ಪಡುವ 101 ಮೆಟ್ಟಿಲುಗಳ ಬಾವಿ ಮತ್ತು ಹಲವು ಶಾಸನಗಳು ದೊರೆತಿವೆ. ಇಂತಹ ಗತವೈಭವವನ್ನು ಸಾರಿ ಮೆರೆದ ಲಕ್ಕುಂಡಿ ಕಾಲಕ್ರಮೇಣ ತನ್ನ ವೈಭವ ಕಳೆದುಕೊಂಡರೂ ಕೂಡ ಅಲ್ಲಿನ ಶಿಲ್ಪಕಲೆ ಅವತ್ತಿನ ಶ್ರೀಮಂತ ಪರಂಪರೆಯನ್ನು ನೆನಪಿಸುತ್ತದೆ. ನೀವೇನಾದರೂ ಪ್ರವಾಸ ಪ್ರಿಯರಾಗಿದ್ದರೆ ಲಕ್ಕುಂಡಿ ಎಂಬ ಭೂಮಿ ಮೇಲಿನ ಅದ್ಭುತ ಅವಿಸ್ಮರಣೀಯ ಲೋಕಕ್ಕೆ ಭೇಟಿ ನೀಡಿ.